ವಿಚಾರದಲ್ಲಿ ಈಗ ಗೃಹ ಜ್ಯೋತಿದು ಏನೋ ಮರುಪರಿಶೀಲನೆ ಅರ್ಜಿ ಗಿರ್ಜಿ ಅಂತ ಶುರು ಮಾಡಿದ್ದಾರೆ. ಯಾತಕ್ಕೆ ಅದನ್ನೆಲ್ಲ ತಗೋತಾ ಇದ್ದಾರೆ ಅಂದರೆ ಬಹುಶಃ ಇದೆಲ್ಲೋ ಅವರು ಮುಂದಿನ ಚುನಾವಣೆ 28 ಚುನಾವಣೆ ಅದಕ್ಕೆಲ್ಲ ಮಾಹಿತಿ ಬೇಕಲ್ಲ. ಆ ಮಾಹಿತಿ ಪಡೀಲಿಕ್ಕೂ ಸರ್ಕಾರದಿಂದ ಇರ್ತಕ್ಕಂಥ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಖರ್ಚಾಗಬಾರ್ದು ಇವರಿಗೆ. ಏಕೆಂದರೆ ಇಲ್ಲೆಲ್ಲೋ ನಿಮ್ಮ ಸುಜಾತ ಥಿಯೇಟ್ರ್ ಎದುರುಗಡೆ ಯಾವುದೋ ಬಿಲ್ಡಿಂಗ್ನಲ್ಲಿ ಟಾಪ್ ಫ್ಲೋರ್ನಲ್ಲಿ ಮುಂದಿನ 28 ಚುನಾವಣೆ ಸ್ಟ್ರಾಟಜಿ ಮಾಡ್ತಾವ್ರಲ್ಲ, ಆ ಸ್ಟ್ರಾಟಜಿಗೆ ಇದು ಬೇಕಲ್ಲ, ಮಾಹಿತಿಗಳು, ಡೇಟಾ ಬೇಕಲ್ಲ. ಆ ಡೇಟಾಗೋಸ್ಕರವಾಗಿ ಗೃಹಲಕ್ಷ್ಮಿ ಆಯಿತು, ಈಗ ನಿಮ್ಮ ಗೃಹಜ್ಯೋತಿ ಯೋಜನೆಗೆ ಈಗ ಮನೆಗೆ ಜಾತಿಯಿಂದ ಹಿಡಿದು ಎಲ್ಲ ಸಮೀಕ್ಷೆಗಳು, ಆಮೇಲೆ ಎಲ್ಲ ಈಗ ಗೃಹಲಕ್ಷ್ಮಿಗೊಂದು ಫೋಟೋ ಅಂತೆ, SIRಗೊಂದು ಫೋಟೋ ಅಂತೆ, ಇನ್ನು ನಿಮ್ಮ ಗೃಹಜ್ಯೋತಿಗೊಂದು ಫೋಟೋ ಅಂತೆ, ಇನ್ನು ಅದು ಎಂಥದ್ದು ಇನ್ನೊಂದು ಇದೆಯಲ್ಲ ನಿಮ್ಮ ಬಸ್ಸಿಂದ ಏನದು ಶಕ್ತಿ ಅದಕ್ಕೂ ಬಹುಶಃ ಒಂದು ಫೋಟೋ. ಈ ಫೋಟೋಗೆ ಪಾಪ ಜನ ಎಷ್ಟು ಖರ್ಚು ಮಾಡಬೇಕು ದುಡ್ಡು. ಇದು ಈ ಸರ್ಕಾರದ ನಡವಳಿಕೆ ಏನಿದೆ ಅದ್ರ ಜೊತೆಗೆ ಈಗೇನೋ ಪಾಪ ಅನರ್ಹರ ಹೆಸರುಗಳನ್ನ ಡಿಲೀಟ್ ಮಾಡ್ತಾರಂತೆ. ಈಗ ಜ್ಞಾನೋದಯ ಆಗಿದೆ 3 ವರ್ಷ ಆದಮೇಲೆ. 3 ವರ್ಷ ಏನು ಮಾಡ್ತಾಯಿದ್ರು? ಅದನ್ನೇ ಹೇಳೋದು. ಈಗ ಪಾಪ ಇವರು ಬಂದ ಮೇಲೆ ಅನರ್ಹರ ಪಟ್ಟಿಯನ್ನು ತೆಗೆದುಹಾಕಿ ಇವತ್ತೇನು ನಿಜವಾದ ಫಲಾನುಭವಿಗಳೇನಿದ್ದಾರೆ ಅವ್ರಿಗೆ ಕೊಡ್ತಾರಂತೆ.